ಸ್ನೇಹಿತರೆ, ಶಾಂತಿ, ಕಸ್ತೂರಿ ಅಮ್ಮ ಮತ್ತು ಬೀಗತಿ ಅಮ್ಮ, ನೀವು 3 ಜನನು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆರ್ತಿ, ಭಾರತಿ, ಕಲ್ಪನಾ ಅವ್ರನ್ನ ನೋಡ್ದಂಗಾಯ್ತು. ಅದರಲ್ಲೂ ಶೀಲಾ ಅವ್ರಂತೂ ಜುಬಿ ಚಾವ ತರ ಕುಡಿದ್ಬಿಟ್ರು. ನಮ್ ಗೌಮಾನ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾತಾಡ್ತಾ ಇದಾರೆ ರೀ. ಅದೆಲ್ಲ ನನಗೂ ಗೊತ್ತಾಗ್ತಾ ಇದೆ. ನೀನ್ ಕರೆದ ತಕ್ಷಣ ಯಾಕೆ ಹೋದೆ? ಚಿಕ್ಕ ವಯಸ್ಸಲ್ಲಿ ನಂಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಆಯ್ತು ರೀ, ಅದಕ್ಕೆ ಅವ್ರು ಕರೆದ ತಕ್ಷಣ ಹೋಗ್ಬಿಟ್ಟೆ. ಬುದ್ಧಿ ಇಲ್ಲ ನಿನಗೆ. ಅಮ್ಮ, ಕಸ್ತೂರಿ ಆಂಟಿ, ನೀವಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಎಲ್ಲರೂ ಎಂಜಾಯ್ ಮಾಡಿದ್ರು. ಶಾಂತಿ, ಎಲ್ರು ಮತ್ತೆ ನೀನ್ ಡ್ಯಾನ್ಸ್ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಹೌದಮ್ಮ, ಪ್ಲೀಸ್ ನೀವು ಆಂಟಿ ಇನ್ನೊಂದ್ಸಲ ಮಾಡಿ. ಈ ಸಲ ಒಂದ್ ಸಣ್ಣ ಸ್ಪರ್ಧೆ ಅಪ್ಪ, ಒಂದ್ ಸವಾಲು. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಹೊತ್ತು ಮಾಡ್ತಾರೆ ಅಂತ ನೋಡೋದು. ಅಯ್ಯೋ ಅಣ್ಣ, ನನ್ ಕೈಲಾಗಲ್ಲ, ನನ್ ಬಿಟ್ಬಿಡಿ ಅಣ್ಣ. ಮಕ್ಕಳು ಜನ ಎಲ್ಲ ಅಷ್ಟೊಂದು ಕೇಳ್ಕೊತಾ ಇದಾರೆ ಬಾ ಶಾಂತಿ. ಚಾಲೆಂಜ್ ಅಂತ ಹೇಳಿದಾರ ಕಡೆ, ಹಾಗೆಲ್ಲ ಬಿಡಕ್ಕಾಗಲ್ಲ. ನೀನ್ ಬಾ ಹೇಳ್ತೀನಿ. ಅಯ್ಯೋ ಬಾರೆ. ಈ ವಯಸ್ಸಲ್ಲಿ ಹೇಗ್ ಕುಣಿತೀರಾ ನೋಡು ಆಕೆ. ಅಣ್ಣಕ್ಕೆ ಪಕ್ಕದಲ್ಲಿ ಕೂತಿದ್ದಾರೆ. ರವಿ, ಹೇಳಿ ಮಾವ. ನಾವೇನ್ ಇಲ್ಲಿ ಡ್ಯಾನ್ಸ್ ನೋಡಕ್ ಬಂದಿದೀವಾ? ಶ್ರುತಿಯಲ್ಲಿ ನೀವು ಅವಳು ಜಗಳ ಮಾಡ್ಕೊಂಡ್ರ? ಹಾಗೆಲ್ಲ ಏನು ಇಲ್ಲ ಮಾವ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಅವಳು ಕೋಪ ಬಂದ್ರೆ ಹೀಗೆ. ಅರ್ಥ ಆಗಿಲ್ಲ ಮಾವ. ಅವ್ಳು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅವ್ಳ ಬರ್ಡೇ ಫಂಕ್ಷನ್ ಇಟ್ಕೊಂಡಿದ್ವಿ. ಇವ್ರು ಅವಳನ್ನ ಏನೋ ಬೈದ್ಬಿಟ್ರು. ಅವಳು ಕೋಪ ಮಾಡ್ಕೊಂಡು ಹೋದವಳು ಫಂಕ್ಷನ್ ಮುಗಿಯೋವರೆಗೂ ಮನೆಗೆ ಬರ್ಲಿಲ್ಲ ಗೊತ್ತಾ? ನೀವು ಅವಳನ್ನ ಏನಾರು ಅಂದ್ರ? ಅಯ್ಯೋ ಮಾವ, ಹಾಗೇನಿಲ್ಲ. ಡಬ್ಬಿಂಗ್ ಮುಗಿಸಿ ಮೇಕ್ ಓವರ್ ಮಾಡ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೆ ಲೇಟ್ ಆಗ್ತದೆ. ನೀವ್ ಹೋಗಿ ಒಳಗಡೆ ಕೂತಿರಿ, ಬಂದ್ಬಿಡ್ತಾಳೆ. ಹಲೋ ರೀ, ಅವ್ಳು ಬರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನನಗ್ ನಂಬಿಕೆ ಇಲ್ಲ ಕಡೆ. ಏನಾದ್ರು ಸಮಸ್ಯೆ ಅಂತ ಗೊತ್ತಾಗ್ಲಿ ಆಗಿರುತ್ತೆ ಇವ್ರಿಗೆಲ್ಲ. ಶ್ರುತಿ, ಏನ್ ಮಾಡ್ತಿದ್ದೀರಾ ಇಲ್ಲಿ ನೀವು? ಏನಾದ್ರು ನೀವೇನ್ ಇಲ್ಲಿ ಮಾಡ್ತಿದ್ದೀರಾ? ನಿಮ್ಮನ್ ಹುಡ್ಕೊಂಡು ಡಬ್ಬಿಂಗ್ ಸ್ಟುಡಿಯೋಗೆ ಹೋಗಿದ್ವಿ. ಅಲ್ಲೊಬ್ರು ನೀವ್ ಇಲ್ಲಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಅಲ್ಲಿ ರವಿ ನಿನ್ ಕಾಣಿಸಲ್ಲ ಅಂತ ಟೆನ್ಷನ್ ಆಗಿದ್ದಾನೆ. ಸುಳ್ಳು ಮೀನವ್ರೆ, ನಾನಿಲ್ಲ ಅಂದ್ರೆ ಅವ್ನ್ ಬಾದಾಮಿ ಹಾಲ್ಗೆ ಪಿಸ್ತಾ ಹಾಕೊಂಡು ಕುಡ್ದಷ್ಟು ಖುಷಿ ಪಡ್ತಾ ಇರ್ತಾನೆ. ಶ್ರುತಿ, ನೀನು ರವಿ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ಪಾರ್ಟಿ ಹಾಳಲ್ಲಿ ಎಲ್ರು ನಿನ್ ಬಗ್ಗೆ ವಿಚಾರಿಸ್ತಿರ್ತಾರೆ. ರವಿನು ನಿನ್ಗೋಸ್ಕರ ಎಲ್ಲಾ ಕಡೆ ಹುಡುಕ್ತಿದ್ದಾನೆ ಗೊತ್ತಾ. ಪ್ಲೀಸ್ ಅವನ್ ಬಗ್ಗೆ ಮಾತಾಡ್ಬೇಡಿ ಮೀನವ್ರೆ. ಶ್ರುತಿ, ನೀನು ಅವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇಷ್ಟ ದಿನ ತಿಳ್ಕೊಂಡಿದ್ದೆ, ಈಗ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಈಸ್ ಅ ಬ್ಲಡಿ ಚೀಟರ್. ಅದಕ್ಕೆ ಅವನಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಈ ಲಾಯರು ಮೋರ್ ದೆನ್ 100 ಪೀಪಲ್ಗೆ ಡಿವೋರ್ಸ್ ಕೊಡ್ಸಿದ್ದಾರೆ. ತುಂಬಾ ಫೇಮಸ್ ಲಾಯರ್ ಇವರು. ಸಂಬಂಧಗಳನ್ನ ಹಾಳು ಮಾಡಿ ಉದ್ಧಾರ ಆಗೋಗಿದ್ದಾನೆ. ಒಳ್ಳೆ ಲಾಯರ್ ಬಿಡಮ್ಮ. ಇವತ್ ನೀವು ಮದ್ವೆ ಆಗಿರೋ ದಿನ ಅಂತ ಎಲ್ರು ಕರ್ದು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅರೇಂಜ್ ಮಾಡಿದೀರಾ. ಅಲ್ಲ, ಈಗ ಇಲ್ಲಿ ಬಂದು ಡೈವರ್ಸ್ ತಗೋತಿದ್ದೀನಿ ಅಂತ ಹೇಳ್ತಿದ್ದೀರಾ. ಅಲ್ಲ, ರವಿ ಅವರು ನಿಮ್ಗೆ ಮಧ್ಯಾಹ್ನದಿಂದ ಫೋನ್ ಕೂಡ ಟ್ರೈ ಮಾಡ್ತಿದ್ದಾರೆ. ಅವ್ನ್ ಫೋನ್ ಮಾಡ್ತಾನೆ ಅಂತ ಗೊತ್ತಿದೆ, ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೀರಿ. ಮಾತು ಕೇಳ್ತೀನಿ, ನೀನ್ ಡೈವರ್ಸ್ ಕೊಡೋಂತ ತಪ್ಪು ಆ ಬಡಿ ಮಗ ಏನೋ ಮಾಡಿದಾನೆ. ದಿನ ಮನೆ ಕರ್ಕೊಂಬಂದು ನೀನೇನು ಹೊಡಿತಾ ಇದ್ದಾನ, ಬೈತಾ ಇದ್ದಾನ? ಅದನ್ನೆಲ್ಲ ಮಾಡಿದಿದ್ರು ನಾನ್ ಸುಮ್ನಿರ್ತಿದೆ. ಬಟ್ ಆತರ ಜಗಳ ಆಡೋದಕ್ಕೆ ಒಂದ್ ಟೈಮೇ ಕೊಡ್ತಿದ್ವಲ್ಲ ನನಗೆ. 12 ಫುಲ್ ಫೋನ್ ಕಾಲ್ಸ್ ಮಾಡಿದೀನಿ, 2 ಮಿಸ್ ಕಾಲ್ಸ್ ಕೂಡ ಕೊಟ್ಟಿದ್ದೀನಿ, ಬಟ್ ರಿಪ್ಲೈ ಇಲ್ಲ. 10 ವಾಟ್ಸ್ಆಪ್ ಮೆಸೇಜಸ್, 5 ನಾರ್ಮಲ್ ಮೆಸೇಜ್ ಕೂಡ ಮಾಡಿದೀನಿ, ಅದಕ್ಕೂ ರಿಪ್ಲೈ ಇಲ್ಲ. ಅಣ್ಣನ್ ಇರ್ಲಿ ಅಂತ ರೆಸ್ಟೋರೆಂಟ್ ಹೋಗಿ ನೋಡಕ್ ಹೋದ್ರೆ ಅಲ್ಲಿ ಯಾವನ್ಗೋ ಇಡ್ಲಿ ಸರ್ವ್ ಮಾಡ್ತೇನೆ. ಅದಕ್ಕ ನಾನು ಅವ್ನ ಮದ್ವೆ ಆಗಿದ್ದು. ಸುಮ್ನೆ ಇರ್ಲಿ. ಇಷ್ಟು ಸೀರಿಯಸ್ ವಿಷಯ ಹೇಳ್ತೀರಾ, ನೀನು ನಗ್ತಿರಲ್ಲ. ಅಯ್ಯೋ, ಎತ್ತೋಳಮ್ಮ ಮಡಿಕೋ ಇದು. ನಾವ್ ಯಾಕೆ ನಗ್ತಾ ಇದ್ವಿ ಅಂತ ಆಮೇಲೆ ಹೇಳ್ತೀವಿ. ನೀನು ನಿಮ್ ಲಾಯರ್ ಹತ್ರ ಮಾತಾಡೋದ್ಯಾ? ಆ ಲಾಯರ್ ಯಾರು? ಮನೋಜ್ ಅವ್ರಿಗಿಂತ ದೊಡ್ಡ ಪ್ಯಾದೆ. ಅರ್ಧ ಗಂಟೆಯಿಂದ ಕಾಯಿಸ್ತಾನೆ ಇದಾರ. ಅವ್ರ ಹೆಂಡತಿನೂ 1 ಅವರಿಂದ ಅಲ್ಲಿ ಕಾಯ್ತಾನೆ ಇದಾರಂತ. ನಾವ್ ಇನ್ನೊಂದ್ ಗಂಟೆ ಬಿಟ್ಟು ಬರ್ಬೋದಾಗಿತ್ತು, ಬೇಗ ಬಂದ್ಬಿಟ್ವಿ. ಯಾಕೆ? ವಾಟ್ ಹ್ಯಾಪನ್? ಗಾದು ಈ ವೈಗಿಂತ ರವಿಗಾನೆ ವಾಸಿ ಅಂತ ನೀನೇ ಓಡ್ ಬಂದ್ಬಿಡ್ತಾ ಇದ್ಯೇನೋ. ಶ್ರುತಿ, ರವಿ ಬಗ್ಗೆ ನಿನ್ಗಿನ್ನೂ ಚೆನ್ನಾಗ್ ಗೊತ್ತಿಲ್ಲ. ಅವ್ರು ಅಷ್ಟೆಲ್ಲಾ ಕಷ್ಟ ಪಡ್ತಾ ಇರೋದು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ. ನೀವಿಬ್ರು ಆಸೆ ಪಟ್ಟಾಗೆ ಇಬ್ರು ಸೇರಿ ದೊಡ್ಡ ರೆಸ್ಟೋರೆಂಟ್ ನ ಶುರು ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಅವರು ಓವರ್ ಟೈಮ್ ಮಾಡ್ತಿದ್ದಾರೆ ಗೊತ್ತಾ ನಿನ್ನದು. ಇದ್ಯಾವುದೂ ಅರ್ಥ ಮಾಡ್ಕೊಳ್ದಾರೆ. ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಡೈವರ್ಸ್ ಕೊಡೋದಕ್ಕೆ ಬಂದಿದ್ಯಾ. ಇದ್ ಸರಿನಾ? ನೋಡ್ಬೇಕಮ್ಮ, ನನ್ನಿಂದ ಆ ಮನೆಯಲ್ಲಿ ಪೆಂಗ್ಯನಿಗೆ ಬೇಜಾನ್ ಸಮಸ್ಯೆಗಳಾಗಿದೆ. ಪೊಲೀಸರು ಮನೆಗೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ರವಿ ನಿನ್ನ ಕರ್ಕೊಂಡು ಓಡೋಗಿ ಮದುವೆ ಆದ ಅನ್ನೋ ಒಂದೇ ಒಂದು ತಪ್ಪು ಬಿಟ್ರೆ ಬೇರೆ ಯಾವ ತಪ್ಪು ಇಲ್ಲಿವರೆಗೂ ಮಾಡಿಲ್ಲ. ನಮ್ಮ ಅಪ್ಪನ ಮಾತೆ ಅವನಿಗೆ ವೇದವಾಕ್ಯ. ಆದ್ರೆ ನಿನ್ನ ಮೇಲೆ ಅವನಿಗಿದೆಯಲ್ಲ ಪ್ರೀತಿ,
ಅದ ಅಪ್ಪನ ಮಾತನ್ನು ಸೇಡಿಗಿಟ್ಬಿಡಂಗ್ ಮಾಡ್ಬಿಡುತ್ತೆ. ಅಷ್ಟು ಪ್ರೀತಿಸ್ತಾನೆ ನನ್ನ. ನಿಮ್ಮ ತಾಯಿ ಬ್ಲಾಂಕ್ ಚೆಕ್ ಕೊಟ್ರು, ಅದನ್ನು ಇಸ್ಕೊಳ್ಳಿಲ್ಲ, ಬೇಡ ಅಂತಂದ್ಬಿಟ್ಟ. ಕಷ್ಟಪಟ್ಟು ಹೋರಾಡ್ತಾ ಇದ್ದಾನಮ್ಮ ಅವನು. ನೀನ್ ಯಾಕವ್ವ ಕೋಪ ಮಾಡ್ಕೋತೀಯ? ಬಿಡವ್ವ. ಮನಸ್ಸು ಕೊಟ್ಟೋಳು ಮುನಿಸ್ಕೋಬಾರ್ದು. ಈಗ ನನ್ನೇ ನೋಡು, ನಾನು 2 ದಿನಕ್ಕೊಂದ್ಸರಿ ಲಾಂಗ್ ಟ್ರಿಪ್ ಹೋಗ್ತಾ ಇರ್ತೀನಿ. ಫೋನೇ ಮಾಡಲ್ಲ ಮೀನಂಗೆ. ಕಾಡು ಮೇಡು ಅಂತ ಎಲ್ಲೆಲ್ಲ ಹೋಗ್ತಾ ಇರ್ತೀನಿ, ನೆಟ್ವರ್ಕೇ ಸಿಗೋದಿಲ್ಲ. ಅಷ್ಟಕ್ಕೆ ಮೀನ ನನಗೆ ಡೈವರ್ಸ್ ಕೊಟ್ಬಿಡ್ತಾಳ. ಓಯ್, ಪಥ್ಯ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ ಬೇಕಮ್ಮ? ಡಯಟ್. ಆ ಪಥ್ಯ ಅನ್ನೋ ಪದ ದಾಂಪತ್ಯ ಅನ್ನೋ ಶಬ್ದದಲ್ಲೂ ಕೂಡ ಇದೆ. ಅಂದ್ರೆ ಯಾವಾಗ್ಲೂ ಜೊತೆಯಾಗೇ ಇರೋದಲ್ಲ ದಾಂಪತ್ಯ ಅಂದ್ರೆ. ಎಲ್ಲೇ ಇದ್ರು ಒಬ್ರಿಗೋಸ್ಕರ ಇನ್ನೊಬ್ರು ತನು ಮನ, ಮನ ತನು ಎಲ್ಲ ಕೊಡೋದೆ ಅದರ ಅರ್ಥ. ಡುಯೆಟ್ಟು ಡಯೆಟ್ಟು ಎರಡು ಇದ್ರೇನೆ ಅದು ಲವ್ ಮ್ಯಾರೇಜ್. ಆ ಅರ್ಥಗಳೇ ಮಾಡ್ಕೊಳ್ಳಿ. ಪ್ರತಿ ಹಿಂದೆಯಿಂದನೂ ಅಲ್ಲಲ್ಲ ಸಾರಿ, ಪ್ರತಿ ಯಶಸ್ಸಿನ ಗಂಡಸಿಂದನೂ ಹೆಂಡತಿ ಇದ್ದೇ ಇರ್ತಾಳೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ದಿನ ಗಂಡ ಚೆಫ್ ಅಂತ ಓಡಾಡ್ತೀಯಮ್ಮ ಮೈಕು? ನನ್ನ ಗಂಡ ಒಂದು ರೆಸ್ಟೋರೆಂಟ್ ಓನರ್ ಅಂತ ಹೇಳ್ಕೊಡೋ ಆಸೆ ಇಲ್ವೋ ನಿನಗೆ? ನಿನಗಿದೆಯೋ ಇಲ್ವೋ? ಆದ್ರೆ ಅವನ ಮನ್ಸಲ್ಲಂತೂ ಖಂಡಿತ ಇದ್ದೇ ಇರತ್ತೆ. ಕೋಟ್ಯಾಧೀಶ್ವರ ಮಗಳಿವಳು. ಇವಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾನ ಅವನು. ಅವನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಈ ಆನಿವರ್ಸರಿ ಡೇ ದಿನ ಡೈವರ್ಸ್ ಅಲ್ವಾ? ಡ್ರೈವರ್ ಆಗಿ ಒಂದ್ ಮಾತು ಸೋಲ್ತೀನಿ, ಕೇಳಿಸ್ಕೊಂಬೈತಿ. ಪ್ರಪಂಚದ ಎಲ್ಲಾ ಜರ್ನಿಗೂ ಪಿಕಪ್ಪು ಡ್ರಾಪು ಅಂತ ಇರತ್ತೆ. ಆದ್ರೆ ಮದುವೆ ಆದ್ಮೇಲೆ ಆ ದೇವ್ರು ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಪಿಕ್ ಅಪ್ ಮಾಡ್ಕೊಳ್ಳೋವರೆಗೂ ನಾವ್ ಒಬ್ರನ್ನೊಬ್ರು ಡ್ರಾಪ್ ಮಾಡ್ಕೋಬಾರ್ದು. ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ಈ ಆಂಕಲ್ ಯೋಚನೆ ಮಾಡ್ಲಿಲ್ಲ. ಶ್ರುತಿ, ಅಟ್ಲೀಸ್ಟ್ ನೀನು ರವಿ ಫೋನ್ ಮಾಡಿದಾಗ ಪಿಕ್ ಮಾಡಿ ಅವನ ಜೊತೆ ಮಾತಾಡ್ಬೇಕಾಗಿತ್ತು. ಎಲ್ಲ ಸರಿ ಹೋಗಿರೋದು. ಹೆಣ್ಮಕ್ಳು ಗಂಡಂದ್ರಂಗ್ ಮಾತಾಡೋ ಸ್ವಾತಂತ್ರ್ಯ ಎಲ್ರಮ್ಮ ಕೊಡ್ತೀರಾ? ನಿಮಗೂ ಕೋಪ ಬಂತು ಅಂತಂದ್ರೆ ಅವ್ರ ಕತೆ ಮುಗೀತು ಅಂತಾನೆ ಅರ್ಥ. ಆಯ್ತು, ಹೀಗೆ ಮಾತಾಡ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ರೀ. ರವಿನ ಶ್ರುತಿ ಎಲ್ಲಿ ಅಂತ ಕೇಳೋದಕ್ಕೆ ಶುರು ಮಾಡಿರ್ತಾರೆ. ಬನ್ನಿ ಹೋಗೋಣ. ನಾನ್ ಈಗಾದ್ರೂ ಅವ್ನು ಫೋನ್ ಮಾಡಿ ಮೈಕಮ್ಮ ಸೆಪ್ಪಿಡಿದಾಳೆ, ಟೆನ್ಷನ್ ಆಗ್ಬೇಡ ಅಂತ ಹೇಳ್ತೀನಿ. ಬೇಡ ಬೇಡ ಬೇಡ, ಅವ್ನ್ ಸ್ವಲ್ಪ ಹೊತ್ತು ಟೆನ್ಷನ್ ಅಲ್ಲೇ ಇರಿ. ಅಲ್ಲಿ ಡೈರೆಕ್ಟ್ ಆಗಿ ಹೋಗಿನೇ ಸರ್ಪ್ರೈಸ್ ಮಾಡೋಣ. ಗಂಡ ಟೆನ್ಷನ್ ಇದ್ರೆ ಖುಷಿ ಅಲ್ಲ ನಿಮ್ಕ? ಹಂಗೆ ನನ್ ಟೆನ್ಷನ್ ಅಲ್ಲಿ ನನ್ ಡ್ರೆಸ್ ನ ಡಿಸೈನರ್ ಕೊಟ್ಟಿದ್ದೆ, ಕಲೆಕ್ಟ್ ಮಾಡ್ಕೊಂಡಿಲ್ಲ. ಹೋಗ್ತಾ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ. ಒಂದ್ ಕಡೆಗೆ ಡೈವರ್ಸ್ ಅಂತನೋದು, ಇನ್ನೊಂದ್ ಕಡೆಗೆ ಡ್ರೆಸ್ ಅಂತನೋದು. ಸರಿ ಹೋಗೋಣ. ಬನ್ನಿ ಅಕ್ಕ, ಡಿವೋರ್ಸ್ ಮಾಡ್ಕೋಬೇಕ? ಬೇಡ, ದಯವಿಟ್ಟು ಮನೆಗೆ ಹೋಗಿ. ನಿಮ್ಮಂತವ್ರಿಂದನೇ ಬರೋದು. ಬಾ ನೋಡ. ರವಿ ಪಾಪ ಏನಾಯ್ತಪ್ಪ? ಬಾ. ಏನಪ್ಪ ಶ್ರುತಿಗೆ ಫೋನ್ ಮಾಡಿದ್ಯಾ? ಇನ್ನು ಎಷ್ಟೊತ್ತಾಗುತ್ತೋ ಬರಕ್ಕೆ? ಅಲ್ಲ ಕಣ, ಫಂಕ್ಷನ್ ಶುರು ಮಾಡಬೇಡ್ವೇನೋ? ಬಂದ್ಬಿಡ್ತಾಳಪ್ಪ, ಬಂದ್ಬಿಡ್ತಾಳ. ಏನ್ ಬಂದ್ಬಿಡ್ತಾಳೋ? ಅಲ್ಲ ಕಣ ರವಿ, ಶ್ರುತಿ ಏನಾದ್ರು ಈ ಜುಪಿಟರು ಮಾರ್ಸು ನೆಪ್ಚೂನ್ ಇಂದ ಬರ್ತಾ ಇದ್ದಾಳ? ಆಗಿಂದ ಹೇಳ್ತಾನೆ ಇದೆಯಾ 2 ಅವರ್ ಆಗೋಯ್ತು, ಇನ್ನು ಬರ್ಲಿಲ್ಲ, ಮನೆಯಿಂದ ಬರ್ಬೇಕು. ರವಿ ಬರ್ತಾಳೋ ಇಲ್ವೋ ಅದನ್ನಾದ್ರೂ ಕರೆಕ್ಟ್ ಆಗಿ ಹೇಳಕಂತ. ಖಂಡಿತ ಬರ್ತಾಳಪ್ಪ. ರೋಹಿಣಿ ಬಾಯ್ಲಿ. ಮತ್ತೆ ಶ್ರುತಿ ಇನ್ನೂ ಬಂದಿಲ್ವಾ? ಇಲ್ಲತ್ತೆ, ರವಿ ಇಲ್ಲಿಗೆ ಬಂದಾಗಿಂದ ಟೆನ್ಷನ್ ಅಲ್ಲೇ ಇದಾರೆ. ಅಲ್ಲ, ಮನೆಯಿಂದ ಹೊರಬೇಕಾದ್ರೇನೆ ಅವ್ನ್ ಹಾಗೆ ಇದ್ದ ಕಣಮ್ಮ. ಏನು ಎತ್ತ ಏನು ಹೇಳ್ತಾನೆ ಇಲ್ಲ. ಅಲ್ಲ, ನೀನಾದ್ರೂ ವಿಷಯ ಏನು ಅಂತ ಕೇಳ್ದ್ಯಾ? ನಾನು ಮನೋಜ್ ಕೇಳೋದಕ್ ಟ್ರೈ ಮಾಡಿದ್ವಿ ಅತ್ತೆ, ಆದ್ರೆ ಅವ್ರು ಏನು ಹೇಳ್ತಾ ಇಲ್ಲ. ಆ ಶ್ರುತಿ ಯಾವಾಗ ಏನ್ ಮಾಡ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಇವನು ಅವಳೇನು ಕೇಳೋದೇ ಇಲ್ಲ. ಸರಿ ಹೋಗು, ನೀನ್ ಹೋಗ್ ಕೂತ್ಕೊ. ಬರ್ತಾಳೆ ಹೊಟ್ಟೆ ಸಾಯ್ತು. ರವಿ, ಇದೇನ ಆನಿವರ್ಸರಿ ಫಂಕ್ಷನ್, ಕಲ್ಚರಲ್ ಪ್ರೋಗ್ರಾಮ? ನನ್ನ ಮಗಳಲ್ಲಿ ಮಾವ ಬರ್ತಾ ಇದ್ದಾಳೆ. ಮಾವ ಆನ್ ದ ವೇ ಇದ್ದಾಳೆ. ಬರ್ತಾ ಇದ್ದಾಳೆ ಅದೇನ ರವಿ? ಬಂದ್ಬಿಡ್ತಾಳೆ. ನನ್ಗೆ ಇದ್ಯಾಕೂ ಸರಿ ಕಾಣಿಸ್ತಾ ಇಲ್ಲ. ಇಂಥ ಫಂಕ್ಷನ್ ಅಲ್ಲಿ ನಮ್ ಶ್ರುತಿ ಎಲ್ರಿಗಿಂತ ಮೊದ್ಲಿರ್ತಾಳೆ, ಅಂತದ್ರಲ್ಲಿ ಅವ್ಳು ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಬರ್ತಾಳತ್ತೆ, ಇನ್ನೇನ್ ಬಂದ್ಬಿಡ್ತಾಳೆ. ಎಲ್ಲೋ ರವಿ, ಏನು ನೀನು ಆಗ್ಲಿಂದ ಹೇಳಿದ್ದೇನೆ ಹೇಳ್ತಾ ಇದೆಯಲ್ಲೇ? ಅಲ್ಲ ಕಣ, ಒಬ್ಬ ಬಿಸ್ನೆಸ್ ಮನ್ ಈ ತರ ಎಲ್ಲ ವೇಟ್ ಮಾಡೋದು ಚೆನ್ನಾಗಿರುತ್ತೇನೋ? ವೆಯ್ಟ್ ಮಾಡಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಹೋಗ ನೀನು. ಒಂದ್ ನಿಮಿಷ ಅಳಿ ಅಂದ್ರೆ, ನನ್ ಮಗಳ ಜೊತೆ ಜಗಳಾಡ್ಕೊಂಡಿದ್ದೀರಾ? ಹಾಗೆಲ್ಲ ಏನಿಲ್ಲ ಅತ್ತೆ. ಸುಳ್ಳು ಹೇಳ್ಬೇಡಿ ಹೇಳಿ ಅಂದ್ರೆ. ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಆದ್ರೆ ನಮ್ಮ ಮಗಳು ಮಾತ್ರ ಇನ್ನೂ ಇಲ್ಲಿಗೆ ಬಂದಿಲ್ಲ. ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಆಕೆ ನೀನ್ ಬಂದ್ಬಿಡ್ತಾಳೆ ಅಂತ ಹೇಳ್ತಾ ಇದ್ದಾನಲ್ಲ. ತುಂಬಾ ಹೊತ್ತಿಂದ ಅದೇ ಹೇಳ್ತಾ ಇದ್ದಾನೆ, ಆದ್ರೆ ನಮ್ಮ ಮಗಳು ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ರವಿ ಒಂದ್ ನಿಮಿಷ ಬಾ. ರವಿ ನಿಜ ಹೇಳು, ಚಿನ್ನು ಶ್ರುತಿ ಏನಾಯ್ತು? ಇಷ್ಟೊತ್ತಾದ್ರೂ ಶ್ರುತಿ ಬಂದಿಲ್ಲ, ಏನೋ ನಡೆದಿದೆ, ಏನು ಅಂತ ಹೇಳಪ್ಪ. ರವಿ ಏನಾಯ್ತು ಅಂತ ಹೇಳು. ಹೇಳುಕಂದ. ಶ್ರುತಿ ಸಿಸ್ಟರ್ ಬಂದು. ಏನಮ್ಮ ಶ್ರುತಿ ಇದು? ಆಗ್ಲಿಂದ ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲಿ ಹೋಗಿದ್ದೆ ನೀನು? ಏನಮ್ಮ ಶ್ರುತಿ, ಇದು ನಿನ್ ಫಂಕ್ಷನ್, ಎಲ್ಲಿ ಹೋಗಿದ್ದೆ ನೀನು? ಆಕ್ಚುಲಿ ಅಪ್ಪ, ನಾನು ಈ ಡ್ರೆಸ್ ನ ಡಿಸೈನಿಗೆ ಕೊಟ್ಟಿದ್ದೆ, ಅವ್ರು ಕೊಡೋದ್ ಲೇಟ್ ಆಯ್ತು ಅಷ್ಟೇ. ಅಲ್ಲ, ಶ್ರುತಿ ಬಂದಾಯ್ತಲ್ಲ, ಇನ್ನೇನಕ್ಕೆ ಲೇಟ್ ಮಾಡೋದು? ಫಂಕ್ಷನ್ ಶುರು ಮಾಡೋಣ.
ಏನ್ ಹಾಗೆ ನೋಡ್ತಿದ್ಯಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ತುಂಬಾ ಹೆದ್ರು ಬಿಟ್ಟಿದ್ಯಾ? ನನ್ನ ಹಾರ್ಟ್ ಬೀಟು ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ನಿನ್ನ ನೋಡ್ತಿದ್ದಾಗೆ ಸ್ಲೋ ಆಗಾಯ್ತು. ನಿಮ್ಮಿಬ್ರು ರೊಮ್ಯಾನ್ಸ್ ಮುಗ್ದಿದ್ರೆ ಸೆಲೆಬ್ರೇಷನ್ ಶುರು ಮಾಡೋಣ. ಎಲ್ಲರೂ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ರವಿ ನೀನ್ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು. ಶ್ರುತಿ ಬನ್ನಿ. ಹಾ ಸೂರ್ಯ, ತುಂಬಾ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಅಲ್ಲ, ಯಾಕೋ ಎಲ್ಲ ಸರಿ ಹೋಯ್ತು ತಾನೇ. ಬಾ, ಅದೇನೋ ಪ್ಲೇಸರ್ ಯಾಕೋ. ಐ ಲವ್ ಯು ಟು. ಫಸ್ಟ್ ಆಫ್ ಆಲ್ ಸಾರಿ, ಎಲ್ಲಾರನು ತುಂಬಾ ವೇಟ್ ಮಾಡಿಸ್ಬಿಟ್ಟೆ. ಲೇ, ಸ್ವಲ್ಪ ಅಲ್ಲ ಕಣ, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಆಗ್ಬಿಟ್ರೆ ಏನಾಗೋಯ್ತು? ಈಗ ಏನ್ ನೀನು ಪಾರ್ಲಿಮೆಂಟ್ ಮೀಟಿಂಗ್ ಹೋಗ್ಬೇಕಾ? ಏನೋ ಕೆಲಸ ನಿನಗೆ? ಉಂಬೋದು ಮಲಗೋದು ಅಟೆ, ಸುಮ್ಮನೆ ನಿಂತ್ಕೊಳ್ಳ. ಶ್ರುತಿ ಕಾಸ್ಟ್ಯೂಮ್ ಬರೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ. ನಾವಿಬ್ರು ಲವ್ ಮ್ಯಾರೇಜೇ ಮಾಡ್ಕೊಂಡಿದ್ದು, ಆದ್ರೆ ಅದಕ್ಕೆ ನಾವು ಮೀನಾತ್ಗೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಂದಾನೇ ನಾವಿಬ್ರು ಮದ್ವೆ ಆಗಿದ್ದು. ಇವತ್ತು ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ನಡೀತಾ ಇದೆ ಅಂದ್ರೆ ಅದಕ್ಕೂ ಸೂರ್ಯ ಮತ್ತೆ ಅದ್ಗೆನೆ ಕಾರಣ. ನಮ್ಮಿಬ್ರಿಗೂ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವಿಬ್ರು ಒಂದ್ಸಲ ಬೆಸ್ಟ್ ಕಪಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವಿಬ್ರು ಅದ್ರ ವಿನ್ ಆಗಿಲ್ಲ. ಅಲ್ಲಿರೋ ಜಡ್ಜಸ್ ನಾವಿಬ್ರು ಇನ್ನೂ ಲವರ್ಸ್ ತರನೇ ಇದೀವಿ ಅಂತ ಹೇಳಿದ್ರು. ಅದನ್ನ ಕೇಳಿ ನಮ್ಮಿಬ್ರಿಗೂ ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ಲೈಫ್ ಲಾಂಗ್ ನಾವಿಬ್ರು ಹಾಗೆ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಾವು ಲಾಯರ್ ಆಫೀಸ್ಗೆ ಹೋಗೋದಿನ್ 2 ನಿಮಿಷ ಲೇಟ್ ಆಗಿದ್ರು ಇವನ್ ಆಸೆಯಾಗಿ ಉಳ್ಕೊಂಡ್ಬಿಡ್ತಾ ಇತ್ತು ಅನ್ಸುತ್ತೆ. ಶ್ರುತಿ ನನ್ಗೆಲ್ಲಾ ವಿಷಯದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ. ಹಾಗಂತ ನಾವಿಬ್ರು ಕಿತ್ತಾಡೋದೇ ಇಲ್ಲ ಅಂತಿಲ್ಲ. ಸಣ್ಣ ಗಲಾಟೆ ಆದ್ರೂ ಸ್ವಲ್ಪ ಹೊತ್ತಲ್ಲೇ ನಾವಿಬ್ರು ಒಂದಾಗ್ಬಿಡ್ತೀವಿ. ಶ್ರುತಿ ಅಂತ ಲೈಫ್ ಪಾರ್ಟ್ನರ್ ಸಿಗಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದೀನಿ. ಈ 1 ವರ್ಷ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಶ್ರುತಿ. ರವಿ ಹೇಳ್ದ ಹಾಗೆ ನಾವಿಬ್ರು ಇನ್ನೂ ಲವರ್ಸ್ ತರಾನೇ ಇದೀವಿ. ಹಾಗೆ ಇರ್ಬೇಕು ಲೈಫ್ ಲಾಂಗ್ ಅಂತ ಆಸೆ ಕೂಡ ಪಡ್ತೀವಿ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು, ಬಟ್ ಈಗ ಒಂದ್ ದೊಡ್ಡ ಫ್ಯಾಮಿಲಿಗೆ ಸೊಸೆ ಕೂಡ. ಅದು ಒಂದ್ ರೀತಿ ಹೊಸ ಎಕ್ಸ್ಪೀರಿಯನ್ಸ್. ನನ್ನ ಅವ್ರ ಮನೆ ಮಗಳಾಗಿ ಎಲ್ರು ಒಪ್ಕೊಂಡಿದ್ದಾರೆ. ಅದು ನನಗೆ ಸಂತೋಷದ ವಿಷಯ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ಸ್. ಹಾಗೆ ನಂಗೆ ಆ ಮನೇಲಿ ಒಬ್ಳು ಅಕ್ಕ ಕೂಡ ಸಿಕ್ಕಿದ್ದಾಳೆ. ಅವರೇ ಮೀನಾ. ಅವ್ರನ್ನ ನಾನು ಸ್ವಂತ ಅಕ್ಕನಾಗಿ ನೋಡ್ತೀನಿ. ಮ್ಯಾರೇಜ್ ಲೈಫ್ಗೆ ಅಡ್ಜಸ್ಟ್ ಆಗೋದಿಕ್ಕೆ ನಾನು ತುಂಬಾ ಕಷ್ಟ ಪಡ್ತಿದ್ದೆ. ಆಗ ನನಗೆ ತುಂಬಾ ವಿಷಯದಲ್ಲಿ ಅವ್ರು ಗೈಡ್ ಮಾಡಿದ್ದಾರೆ. ಅವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಸೋ ಮಚ್ ಮೀನಾ ಅವ್ರೆ. ಮೀನಾ ಅವರು ಮತ್ತೆ ಸೂರ್ಯ ಅವರು ಇಬ್ರು ದಿ ಬೆಸ್ಟ್ ಕಪಲ್ ಅಂತಾನೆ ಹೇಳ್ಬೋದು. ಮೊದ್ಲೆಲ್ಲ ನಾನು ಸೂರ್ಯ ಅವ್ರನ್ನ ತಪ್ಪಾಗಿ ಜಡ್ಜ್ ಮಾಡ್ತಿದ್ದೆ. ಹೋಗ್ತಾ ಅವ್ರು ಏನು ಅನ್ನೋದನ್ನ ನಾನು ತಿಳ್ಕೊಂಡೆ. ಸೂರ್ಯ ಅವರು ಮೀನಾ ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಂದ ನಾನು ಬಹಳ ವಿಷಯಗಳನ್ನ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವರೇ. ಅಂಡ್ ಮೈ ಲವ್ಲಿ ಹಸ್ಬೆಂಡ್ ರವಿ, ಯು ಆರ್ ದ ಬೆಸ್ಟ್ ಗಿಫ್ಟ್ ಐ ಹ್ಯಾವ್ ಎವರ್ ಗಾಟ್. ನಿನ್ನನ್ನು ತುಂಬಾ ಟಾಲರೇಟ್ ಮಾಡಿದ್ಯಾ, ಹಾಗೆ ತುಂಬಾ ಸಪೋರ್ಟ್ ಮಾಡಿದ್ಯಾ. ನನ್ನ ಫ್ರೀಡಮ್ನ ಯಾವತ್ತೂ ಕಿತ್ಕೊಂಡಿಲ್ಲ. ಐ ಲವ್ ಯು ಸೋ ಮಚ್ ರವಿ. ಐ ಲವ್ ಯು. ಸೊ ಇವರು ನನ್ನ ಅತ್ತೆ ಮಾವ. ನನ್ನ ಅತ್ತೆ ಇಸ್ ಅ ವೆರಿ ಬಿಗ್ ಎಂಟರ್ಟೈನರ್. ಅಂಡ್ ನನ್ನ ಮಾವ ನನಗೆ ಇನ್ನೊಬ್ಬ ತಂದೆ ಇದ್ದ ಹಾಗೆ. ಯಾವತ್ತು ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಯಾವಾಗ್ಲೂ ತಾಳ್ಮೆಯಿಂದಾನೇ ಮಾತಾಡ್ತಾರೆ. ಥ್ಯಾಂಕ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವರು ರವಿ ಅವರ ಫಸ್ಟ್ ಬ್ರದರ್ ಅಂಡ್ ಹಿಸ್ ವೈಫ್. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಅವಾಗ್ಲೇ ಹೇಳ್ದ ಹಾಗೆ ಸೂರ್ಯ ಅವರು ರವಿ ಅವರ ಇನ್ನೊಬ್ಬ ಬ್ರದರ್ ಅಂಡ್ ಹಿಸ್ ವೈಫ್ ವೀನಾ. ಇಲ್ಲಿಗೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಶ್ರುತಿ ಆಸೆ ಪಟ್ಟಾಗೆ ಈ ಫಂಕ್ಷನ್ ನಡೀತಾ ಇದೆ. ಹಾಗೆ ಇವ್ರ ಫೇವ್ರೆಟ್ ಸಿಂಗರು ಇಲ್ಲಿ ಹಾಡಕ್ ರೆಡಿ ಆಗಿದ್ದಾರೆ. ಎಲ್ಲಾರು ಕೂತು ಎಂಜಾಯ್ ಮಾಡಿ. ಯಾರೋ ಸಿಂಗರ್ ಬಂದ್ ಹಾಡ್ತಾರೆ ಅಂತ ಹೇಳಿದ ರವಿ. ಯಾರು ಬರ್ತಿದ್ದಾರ್ರಿ? ನನಗೂ ಗೊತ್ತಿಲ್ಲ ಕಣೆ, ನಾನು ಕಾಯ್ಕೊಂಡಿದ್ದೀನಿ. ಯಾರೋ ಹಾಡ್ತಾರೆ ಅಂದ್ರಪ್ಪ, ಇನ್ನು ಯಾರು ಸ್ಟೇಜ್ ಮೇಲೆ ಬಂದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಮ್ ಬಾಸ್ ಬಂದ್ರು ಅನ್ಸುತ್ತೆ. ಬಂದೆ ನಾನೇ ರಿಸೀವ್ ಮಾಡ್ಕೊಂತೀನಿ. ಎಷ್ಟು ಜನಗಳು ಮುಂದೆನೆ ಹೀಗೆ ಯಾರು ಇಲ್ಲದೆ ಇರುವಾಗ. ಅಮ್ಮ